ಹುಯ್ ಹುಯ್ ಚು ದೇವ್ರೆ ಹುಯ್ ಅವ್ವ ಊಟ ಮಾಡೋ ಟೈಮ್ ಆಗೈತೆ. ಬನ್ನಿ ಬಿರಿಯಾನಿ ತಿನ್ನೋಣ. ರೈಸ್ ನೋಡಿ ಬಿರಿಯಾನಿ ಮಶಾಣದಲ್ಲಿ. ಇಲ್ಲಿ ಬಂದಿದ ತಕ್ಷಣ ಯಾರು ಅಳಸ್ಕೊಂಡು ಕೇಳ್ತೈತೆ. ಟೆಂಟು ಫುಲ್ಲು ರೆಡಿ ಆಗಿದೆ ಇವತ್ತು. ಹುಯ್ ಹುಯ್ ಟೆಂಟ್ ಎಲ್ಲ ಹಾರ್ತೈತೆ. ಕಾಲ್ ಕಿತ್ಕೊಬಿಟ್ಟು ರಕ್ತ ಬರ್ತದೆ. ಯಾರೋ ಹೋಯ್ತವ್ರೆ. ಹುಯ್ 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 ಗೋರಿ ಮೇಲೆ ಕುತ್ಕೊಂಡು ಬಿರಿಯಾನಿ ತಿಂತಾ ಇದ್ದೀನಿ. ಯಾರೋ ಅಳಸ್ಕೊಂಡೆಲ್ಲ ಕೇಳಿಸ್ತೈತೆ. ಗೈಸ್, ನಾನು ಸ್ಮಶಾನದಲ್ಲಿ ಇಡೀ ರಾತ್ರಿ ಕ್ಯಾಂಪ್ ಮಾಡಬೇಕು ಅಂತ ಹೊರಟಿದ್ದೀನಿ. ನೋಡಿ ಟೆಂಟ್ ಗಿಂಟು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಸ್ಮಶಾನ ನೋಡಿ ಬೆಳಗ್ಗೆಂಡಲ್ಲಿ ಇಡೀ ರಾತ್ರಿನ ಕಳಿಬೇಕು ನಾನು ಇವಾಗ. ಬೆಳಗ್ಗೆ ಹೊತ್ತು ನೋಡಿದ್ರೇ ಆರಾರಾಗಿ ಕಾಣಿಸ್ತೈತೆ. ಗೈಸ್ ನೋಡಿ ಅಪ್ಪ ದೇವರೇ, ಇದು ನೋಡ್ತಾ ಇದ್ರೇ ಒಂಥರ ಭಯ ಆಯ್ತೈತೆ. ಎಲ್ಲಿ ಕ್ಯಾಂಪ್ ಮಾಡೋದು ಗೈಸ್? ನೈಟೆಲ್ಲ ಕ್ಯಾಂಪ್ ಮಾಡಬೇಕು, ನೈಟೆಲ್ಲ ಸ್ಮಶಾನದಲ್ಲೇ ಇರಬೇಕು ನಾನು. ಯಪ್ಪ ನೋಡಿ ಫುಲ್ಲು ಎಲ್ಲ ಭಯ ಆಯ್ತೈತೆ. ಈ ಸ್ಮಶಾನ ನೋಡ್ತಾ ಇದ್ರೇನೆ ಎಲ್ಲಿ ಹಾಕೋದು. ಯಪ್ಪ ಇಲ್ಲಿ ನೋಡಿ ಟೆಂಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಎಲ್ಲೋಗ್ಲಿ ಗೈಸ್. ಅಂದರೆ ಇಷ್ಟು ಗೋರಿಗಳ ಮಧ್ಯೆ ನಾನು ಇಡೀ ರಾತ್ರಿ ಎಲ್ಲ ಇರ್ತೀನ ಅಂತ ಅನಿಸ್ತೈತೆ. ಒಂಥರ ಭಯ ಆಗಿಬಿಡ್ತೈತೆ. ಎಲ್ಲಿಗೆ ಟೆಂಟ್ ಹಾಕ್ಲಿ? ಗೋರಿ ಮೇಲೆ ಏನಾರು ಹಾಕ್ಲಾ, ಇಲ್ಲೇನಾರು ಹಾಕ್ಲಾ ಯೋಚನೆ ಮಾಡ್ತಾಯಿದ್ದೀನಿ. ಭಯ ಆಯ್ತೈತೆ ಗೈಸ್. ಆದರೂ ಇವಾಗ ಟೆಂಟ್ ಹಾಕ್ಕೊಂಡು ರೆಡಿ ಮಾಡ್ಕೋತೀನಿ. ರಾತ್ರಿ ಎಲ್ಲ ಇರಬೇಕಲ್ಲ ನಾನು. ಗೈಸ್ ನೋಡಿ ಇಲ್ಲಿ ಟೆಂಟ್ ಹಾಕ್ತಾಯಿದ್ದೀನಿ. ಗೋರಿ ಇಲ್ಲ ಐತೆ. ಇಲ್ಲಿ ಗೋರಿ ಮೇಲೆ ಇಟ್ಬಿಟ್ಟು ಸೆಟ್ ಮಾಡ್ತಿದ್ದೀನಿ ನೋಡಿ. ಈಗ ಆಲ್ರೆಡಿ ಅರ್ಧ ಹಾಕಿದ್ದೀನಿ. ಫುಲ್ ಮಧ್ಯಾಹ್ನನೇ ಭಯ ಆಯ್ತೈತಿ. ಈ ಗೋರಿ ಮಧ್ಯ ಹೆಂಗಿರೋದು ರಾತ್ರಿ ಎಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಇದೈತೈತೆ ಇದು ಹಾಕೋದು ನೋಡಿ. ಇದೇ ನನ್ನ ಮನೆ ಇವತ್ತು ರಾತ್ರಿಗೆ ಸ್ಮಶಾನದಲ್ಲಿ. ಇದ್ರ ಒಳಗಡೆ ನಾನು ಇರಬೇಕು. ಗೈಸ್ ನನ್ನ ಟೆಂಟು ಫುಲ್ಲು ರೆಡಿ ಆಗಿದೆ. ಇವತ್ತಿನ ರಾತ್ರಿ ದಿನ ನಾನು ಇಲ್ಲೇ ಮಾಡ್ಕೋಬೇಕು. ಬನ್ನಿ ನಿಮಗೆ ಟೆಂಟ್ ಒಳಗೆ ತೋರಿಸ್ತೀನಿ. ಮಳೆ ಎಲ್ಲ ಹೊಡಿಬೇಕು. ಈಗ ಮಳೆ ಗಾಳಿ ಏನು ಬತ್ತಲ್ಲ ಅಂದ್ಬಿಟ್ಟು ಮಳೆ ಹೊಡೆದಿಲ್ಲ. ಅಯ್ಯಪ್ಪ ನೋಡಿ ಗೈಸ್ ನನ್ನ ಟೆಂಟು. ಹಾಂ ಎಲ್ಲ ಚೆನ್ನಾಗಿದೆ ನೋಡಿ. ಫುಲ್ಲು ಹೆಂಗಿದೆ ಅಂತಂದರೆ ಫುಲ್ಲು ಟೆಂಟೆಲ್ಲ ಸಕ್ಕದಾಗಿದೆ. ಇಡೀ ರಾತ್ರಿ ಎಲ್ಲ ನಾನು ಇಲ್ಲೇ ಟೆಂಟಲ್ಲೇ ಕಳಿಬೇಕು. ಆದರೂ ಭಯ ಆಯ್ತೈತೆ. ಅಕ್ಕಪಕ್ಕ ನೋಡಿ ಗೈಸ್, ಇಲ್ಲಿ ಎದುರುಗಡೆ ಹೆಂಗೆ ತಿರುಗಿದ್ರೆ ಗೋರಿ, ಅಲ್ಲೆಲ್ಲ ಗೋರಿ. ಹಿಂಗೆ ನನ್ನ ಟೆಂಟಿಂದ ನಮ್ಮ ಮನೆ ಆಚೆ ಬಂದರೆ ಗೋರಿ, ಪಕ್ಕ ಬಂದರೆ ಗೋರಿ, ಎಲ್ಲ ಕಡೆ ಫುಲ್ಲು ಗೋರಿಗಳೈತೆ. ಮಡಿಕೆ ಗಿಡಕೆ ಎಲ್ಲ ಬಿಸಾಕ್ಬಿಟ್ಟವ್ರೆ. ಗೈಸ್ ಇನ್ನೇನು ಸಂಜೆ ಆಗಿಬಿಡುತ್ತೆ. ನೈಟೆಲ್ಲ ಎಲ್ಲೇ ಇರಬೇಕು. ನನಗಾಗಲೇ ಒಂಥರ ಅನ್ನಿಸ್ತೈತೆ ಏನು ಮಾಡೋದು ಅಂತ. ನೋಡಿ ಸೂರ್ಯ ಓಡ್ತಾ ಇದ್ದಾನೆ. ಇನ್ನೇನು ಸೂರ್ಯಗೆ ಬಾಯ್ ಹೇಳ್ಬಿಡೋಣ. ಸಂಜೆ ಆತ ಬತ್ತು. ಗೈಸ್ ಟೆಂಟ್ ಹಾಕ್ಬಿಟ್ಟು ಹಿಂಗೆ ಹೋಗೋ ಇಲ್ಲಿ ಕೂತಿದೆ. ಕಾಲು ಕಿತ್ಕೊಬಿಟ್ಟು ರಕ್ತ ಬರ್ತದೆ. ಫುಲ್ ರಕ್ತ ಸುರಿತಾ ಇದೆ. ಮಸಣದ ಪಕ್ಕನೇ ರಕ್ತ ಸುರಿತಾ ಇದೆ. ಏನಾರ ಕಾಲ್ಗಿಲ್ಗೆ ಹೆಚ್ಚು ಕಮ್ಮಿ ಆಗ್ಬಿಟ್ಟು ದೇವಾಗಿವ ಬಂದು ಹಿಡ್ಕೊಬಿಡ್ತದೆ ಅಂತ ಭಯ ಇದೆ ಗೈಸ್. ಮಸಣದಲ್ಲಿ ಬೇರೆ ರಕ್ತ ಸುರಿಸ್ಬಿಟ್ಟಿದ್ದೀನಿ. ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ ಗೈಸ್. ಫುಲ್ ಕತ್ಲೆ ಆಗಿದೆ ನೋಡಿ. ನಾನು ಹಾಕ್ಕೊಂಡಿದ್ದು ಟೆಂಟು ಅವಾಗಿದ್ದೆ. ಎಲ್ಲ ಊಟ ಎಲ್ಲ ತಂದು ಇಕ್ಕಿದ್ದೀನಿ. ಸ್ವಲ್ಪ ಹೊತ್ತು ಲೇಟ್ ಆದಾದ್ಮೇಲೆ ತಿನ್ನೋಣ. ಊಟ ಟೈಮ್ ಆದಮೇಲೆ ಫುಲ್ ಕತ್ಲೆ ಆಗಿದೆ. ಸ್ಮಶಾನದಲ್ಲಿ ನಾನು ಒಬ್ಬನೇ ಇದ್ದೀನಿ. ಬನ್ನಿ ನಿಮಗೆ ಸ್ಮಶಾನದಲ್ಲಿ ಒಂದು ಥ್ರಿಲ್ಲಿಂಗ್ ಆಗಿರೋ ವೀಡಿಯೋ ತೋರಿಸ್ತೀನಿ. ಯಾರಿಲ್ಲ ಎದುರ್ಕೊಬೇಡ ಗೊತ್ತಮ್. ಹುಯ್ ಯಾರದು? ಹುಯ್ 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 ಟೆಂಟೆಲ್ಲ ಹಾರ್ತೈತೆ. ದೇವರೇ ಕಾಪಾಡಪ್ಪ. ಹುಯ್ ಏನಿದು ಗಾಯ್ಸ್? ನೋಡಿ ಗಾಯ್ಸ್ ಏನೋ ಮಾಡ್ಬಿಟ್ಟವ್ರೆ. ಇಲ್ಲಿ ಮನೆ ಕಟ್ಬಿಟ್ಟವ್ರೆ ಸ್ಮಶಾನದಲ್ಲಿ. ಕಾಪಾಡಪ್ಪ ದೇವರೇ, ದೇವರೇ ಕಾಪಾಡಪ್ಪ. ಈ ಲೈಟೆಲ್ಲ ಹೊಡೆದಂಗೆ ಐತೈತೆ. ಹೋಯ್ ಯಾರದು? ಫಸ್ಟ್ ಟೈಮ್ ಒಬ್ಬನೇ ಇದ್ದೀನಿ ಗಾಯ್ಸ್. ಏನೇನೋ ನೋಡ್ಬಿಟ್ಟು ಭಯ ಆಯ್ತೈತೆ ಗೈಸ್. ನಾಯೆಲ್ಲ ಬೀಳುತ್ತೈತೆ ಗೈಸ್. ನೋಡಿ ನಡ್ಕೊಂಡು ಹೋಯ್ತಾ ಇದ್ದೀನಿ. ಅಲ್ಲಿ ನೋಡಿ ಚಟ್ಟ ಎಲ್ಲ ಬಿಸಾಕಿದ್ದಾರೆ ಫುಲ್ಲು. ಯಾರೋ ಹೋಯ್ತವ್ರೆ. ಯಾರೋ ಪಾಸೋದಂಗಾಯ್ತು ಗೈಸ್. ಅಲ್ಲಿ ಗೈಸ್ ಯಾರೋ ಪಾಸೋದಂಗಾಯ್ತು. ಅಲ್ಲೋಡಿ ಏನು ಶಾಡೋ ಅದು. ಅಲ್ಲೋಡಿ ಗಾಯ್ಸ್ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಹೆಂಗೆ ಕಾಣಿಸ್ತೈತೆ.
ಯಾರೋ ಏನೋ ಮಾಡಬೇಡಿ ದೇವ್ರೆ ಪ್ಲೀಸ್. ಆಂಜನೇಯ ಆಂಜನೇಯ ಕಾಪಾಡಪ್ಪ ದೇವ್ರೆ. ನಾನು ಯಾಕಾದರೆ ಚಾಲೆಂಜ್ ಒಪ್ಕೊಬಿಟ್ಟು ಒಬ್ಬನೇ ಅಂತ ಅನ್ನಿಸ್ತೈತೆ. ಈ ಜೊತೆಲಿ ಒಬ್ರು ಯಾರು ಇದ್ದಾಗ ಏನೋ ಒಂದ್ಸಲ ಮೈಂಡ್ ಸೆಟ್ನ ಸ್ಟ್ರಾಂಗಾಗಿ ಇಕ್ಕೋಬೇಕು. ನಾನು ಇಲ್ಲಾಂದರೆ ರಾತ್ರಿ ಎಲ್ಲ ನನ್ನ ಕೈಲಿ ಕಳೆಯೋಕ್ಕೆ ದೇವರಾಣೆ ಆಗಲ್ಲ. ಸುಮ್ಮನೆ ಏನೇನೋ ನೋಡ್ಬಿಡು ಬಾಯ್. ಯಾರದು ಗಾಯ್ಸ್? ಯಾರಾದರೂ ಇದ್ದೀರಾ? ಹಾಂ ನೋಡಿ ಹೆಂಗೈತೆ, ಯಾರೋ ಕರೀದು ಗೈಸ್ ಹಿಂದೆಯಿಂದ ಯಾರೋ ಬಂದು ಎಳ್ದಂಗೆ ಆಯ್ತೈತೆ. ನನ್ನ ಕೈಲಿ ಇರೋಕೆ ಆಯ್ತಾ? ಏಯ್ ಅಮ್ಮ ನಾನಲ್ಲ. ಈ ದೇವ್ರಾಣೆ ಭಯ ಆಯ್ತೈತೆ. ಒಬ್ಬನೇ ಬಂದರೆ ಸೀರಿಯಸ್ ಆಗಿ ಹಿಂಗೆ ದೇವ್ರೆ. ಅವ್ವ ಯಪ್ಪ ಭಯ ಆಯ್ತೈತೆ ಗೈಸ್. ಯಾಕೋ ನನಗೆ ಸ್ಮಶಾನದಲ್ಲಿ ಓಡಾಡೋಕ್ಕೆ ಭಯ ಆಯ್ತೈತೆ. ಒಬ್ಬನೇ ಹೊಂಟೋಗ್ಬಿಡ್ಲಾ ಅಂತ ಅನ್ನಿಸ್ತೈತೆ. ಟೆಂಟ್ಗೆ ಹೋಗಿ ಮನೆಗೆ ಹೋಗ್ಬಿಡ್ಲಾ. ಇನ್ನೂ ಊಟ ಬೇರೆ ಮಾಡಬೇಕು, ಬಿರಿಯಾನಿ ಬೇರೆ ತಂದಿದ್ದೀನಿ. ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ. ನೋಡಿ ಫುಲ್ ಸ್ಮಶಾನಗಳೆಲ್ಲ ಹೆಂಗೈತೆ. ಒಬ್ಬನೇ ಓಡಾಡ್ತಾಯಿದ್ದೀನಿ ಗೈಸ್. ಲೈಫಲ್ಲಿ ಇದೊಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್. ಯಾರದು ಗೈಸ್? ಯಾರೋ ಮಲಗಿದೆ. ಇನ್ನೂ ಕಾಣಿಸ್ತೈತೆ ಗೈಸ್. ಏನು ಕಾಣಿಸ್ತೈತೆ ಗೈಸಲ್ಲಿ. ಇಲ್ಲಿ ಯಾರು ಈಗ ತಾನೇ ಊತಾಕ್ಬಿಟ್ಟು ಹೋಗಿದ್ದಾರೆ. ಹೋಗೋಣ ಬೇಡವಾ? ಅಲ್ಲಿಗೆ ಹೋಗೋಣ ಬೇಡವಾ? ಹೋಗೋಣ. ಏನು ಮಾಡೋಣ? ನಾವೆಲ್ಲ ಬೀಳ್ತೈತೆ ಗೈಸ್ ಫುಲ್ಲು. ಆದರೂ ಒಬ್ಬೊಬ್ಬನೇ ಈ ಥರ ಎಲ್ಲ ಬರೋದೆಲ್ಲ ಸೀರಿಯಸ್ಸಾಗಿ ಯಾರೋ ಬರೋಕ್ಕೆ ಹೋಗ್ಬೇಡಿ. ನೋಡಿ ಇಲ್ಲಿ ಹೆಂಗೆ ಇದು ಮಾಡಿದ್ದಾರೆ, ಊತಾಕಿದ್ದಾರೆ. ಈಗ ನೆನೆ ಮೊನ್ನೆನೋ ಇಲ್ಲಿ ಚಟ್ಟ, ಇನ್ನೂ ಬಟ್ಟೆ ಗಿಟ್ಟೆ ಎಲ್ಲ ಅಲ್ಲೇ ಬಿದ್ದೈತೆ. ಯಪ್ಪ ಮರ ನೋಡಿ ಗೈಸ್ ಇದು ಹೆಂಗೈತೆ. ಯಾರೋ ಕಿರ್ಚ್ತಾವ್ರೆ ಗೈಸ್. ಯಾರೋ ಅಳೋ ಸೌಂಡ್ ಕೇಳಿಸ್ತೈತೆ ಗೈಸ್. ಇಲ್ಲಿ ಬಂದಿದ ತಕ್ಷಣ ಯಾರೋ ಅಳೋ ಸೌಂಡ್ ಕೇಳಿಸ್ತೈತೆ. ಓಡ್ಬಿಡೋಣ ಹೇರಿ ಸಾಯಿ ಗೈಸ್. ಆಯ್ತಲ್ಲ ಟೆಂಟ್ ಕೊಡ್ಬಿಡೋಣ. ಯಾವ ಕಡೆ ಬಂದಿದ್ದೀನಿ ಗೈಸ್? ದಾರಿ ತಪ್ಪಿಟ್ಟಿದ್ದೀನಿ ಗೈಸ್. ಅಳೋ ಸೌಂಡ್ ಕೇಳಿಸ್ತೈತೆ. ನನ್ನ ಟೆಂಟಲ್ಲೈತೆ ಅಳೋ ಸೌಂಡು. ಮಾ ಯಾರದು ಗೈಸ್? ಅಳೋ ಸೌಂಡ್ ಕೇಳಿಸ್ತೈತೆ. ಬನ್ನಿ ಟೆಂಟಿಗೆ ಬಂದ್ಬಿಡೋಣ. ಬೇಡ ಗೈಸ್. ಅಳೋ ಸೌಂಡ್ ಕೇಳಿಸ್ಬಿಡ್ತು ಸುರೇಶ್. ಟೆಂಟ್ ಹತ್ರ ಬಂದ್ಬಿಟ್ಟಿದ್ದೀನಿ, ಮಲ್ಕೊಂಡಿದ್ದೀನಿ ಗೈಸ್. ಭಯ ಆಯ್ತೈತೆ ಗೈಸ್. ಭಯ ಆಗ್ಬಿಟ್ಟಿತ್ತು ನನಗೆ ಫುಲ್ಲು. ಸ್ಮಶಾನದಿಂದ ಆಚೆ ಹೋಗ್ಬಿಟ್ಟು ಬಂದ್ಬಿಟ್ಟು ನನಗೆ ಒಂಥರ ಇದಾಯಿತು. ಬಂದಿಲ್ಲ, ಒಬ್ಬನೇ ಕುತ್ಕೊಬಿಟ್ಟೆ. ಸುಧಾರಿಸ್ಕೊಂಡಿದ್ದೀನಿ. ಊಟ ತಂದಿದ್ದೀನಿ ಗೈಸ್. ಊಟ ಮಾಡ್ಕೊಳ್ಳೋಣ ಬನ್ನಿ. ಊಟ ಮಾಡಿಬಿಟ್ಟು ಸ್ವಲ್ಪ ಮಲ್ಕೊಳ್ಳೋಣ. ಯಾಕೋ ಮನೆ ಕತ್ತಿನ ಇಲ್ವ ಅಂತ ಅನ್ನಿಸೋಲ್ಲ. ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಗೈಸ್. ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ. ಇವಾಗ ಊಟ ಮಾಡೋ ಟೈಮ್ ಆಗೈತೆ. ಬನ್ನಿ ಬಿರಿಯಾನಿ ತಿನ್ನೋಣ. ನೋಡಿ ಟೆಂಟ್ ಒಳಗೆ ಬಿರಿಯಾನಿ ಎಲ್ಲ ತಂದು ಇಕ್ಕಿದ್ದೀನಿ ಗೈಸ್. ನೋಡಿ ಬಿರಿಯಾನಿ ಮಶಾಣದಲ್ಲಿ ಫುಲ್ಲು. ತಿನ್ನೋಣ. ಇದೊಳ್ಕೊಬಿಡೋಣ ಇರಿ. ನಾಳೆಲ್ಲ ಬಂದಿದ್ರು ಸೀದಾ ವೆಜ್ ಬಿರಿಯಾನಿ ಹೊಸ್ದಾಗೆ. ಬಾ ಬಿರಿಯಾನಿ ಟೇಸ್ಟ್ ಚೆನ್ನಾಗಿತ್ತು. ತಿನ್ನೋಕ್ಕೆ ಭಯ ಆಗ್ತೈತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಗೈಸ್. ಬಿರಿಯಾನಿ ನೋಡಿ ಮೊಟ್ಟೆ ಗಿಟ್ಟೆ ಎಲ್ಲ ಐತೆ. ನನಗೆ ಭಯ ಆಯ್ತೈತೆ. ನೋಡಿ ಇಲ್ಲೇ ಫುಲ್ಲು ಗೋರಿ ಐತೆ. ಯಾವ ಗೋರಿ ಮೇಲೆ ತಿನ್ನಲಿ ಅಂತಲೇ ಗೊತ್ತಾಯ್ತಲ್ಲ ಗೈಸ್. ಫುಲ್ಲು ಭಯ ಆಯ್ತೈತೆ. ಗೋರಿ ಮೇಲೆ ಕುತ್ಕೊಂಡು ತಿನ್ಸಲ್ಲ. ಏನೇನೋ ಐತೆ. ಎಲ್ಲಿ ಬಿರಿಯಾನಿ ತಿನ್ನಲಿ ಅಂತಲೇ ಗೊತ್ತಾಯ್ತಲ್ಲ ನನಗೆ. ಫುಲ್ ಆಗಲಿ ನೋಡಿ ಗೈಸ್. ಈಗ ತಾನೇ ಏನೋ ಮಾಡೋರಿಲ್ಲಿ. ಈ ಥರ ಏನೋ ಮಾಡೋರಿಲ್ಲಿ. ನಾವು ಬಿರಿಯಾನಿ ಚೆನ್ನಾಗೈತೆ, ತಿನ್ನೋಕೈತಲ್ಲ. ಯಾವುದೋ ಕಲ್ ಮೇಲೆ ನಾಯಿ ಗೈಸ್. ನೋಡಿ ನಾಯಿ ಎಲ್ಲಿ ತಿನ್ಕೊಂಡು ತಿನ್ನಲಿ. ಯಾವುದೋ ಗೋರಿ ಐತೆ. ಗೋರಿ ಮೇಲೆ ಕುತ್ಕೊಂಡು ತಿನ್ನೋಣ. ಏನೋ ಸೌಂಡು ಗೈಸ್. ಗೋರಿ ಮೇಲೆ ಕುತ್ಕೊಂಡು ಬಿರಿಯಾನಿ ತಿಂತಾಯಿದ್ದೀನಿ.
ನಾವೆಲ್ಲ ಬೋಳೋದೈತೆ ಮಧ್ಯರಾತ್ರಿ ಭಯ ಇದೆ. ಈಗ ತಿನ್ನುವಾಗಲೇ ಇಷ್ಟೊಂದು ಭಯ ಪಡಿಸ್ತೈತೆ. ನಾನು ರಾತ್ರಿ ಎಲ್ಲ ಹೆಂಗೆ ಮನೆ ಕೊಳ್ಳೆ ಅಂತ ನನಗೆ ಗೊತ್ತಾಯ್ತಲ್ಲ. ಹೋಯ್ ಗೈಸ್ ನೋಡಿ ನೋಡಿ ಫುಲ್ಲಿ ಗೈಸ್ ಏನೋ ಪಾಸ್ ಆದಂಗೆ ಆಯ್ತು ಗೈಸ್. ನಾನು ಇಲ್ಲಿರಲ್ಲ ಓಡ್ತೀನಿ ಇಲ್ಲಿರಲ್ಲ ಗೈಸ್. ಏನೋ ಪಾಸ್ ಆದಂಗೆ ಆಯ್ತು ಅಲ್ಲಿ. ನಿಜವಾಗ್ಲೂ ಏನೋ ಪಾಸ್ ಆದಂಗೆ ಆಯಿತು. ಯಾರು ಕರ್ದಂಗೆ ಆಯ್ತೈತೆ ಗೈಸ್. ಏನೋ ಕರ್ದಂಗೆ ಆಯ್ತೈತೆ. ಬೇಡ ಬನ್ನಿ ಟೆಂಟ್ ಕೊಂಡೋಗೋಣ. ಟೆಂಟ್ ಕೊಂಡೋಗ್ಬಿಟ್ಟು ತಿನ್ಬಿಡೋಣ. ಇದೆಲ್ಲ ಬೇಡ. ಏನೋ ಯಾರೋ ಕರ್ದಂಗೆ ಆಯ್ತೈತೆ ಅಪ್ಪ. ಯಾರೋ ಕರ್ದಂಗೆ ಆಯಿತು ಗೈಸ್. ಅಲ್ಲಿ ಏನೇನೋ ಆಯ್ತೈತೆ. ಪಾಸ್ ಆದಂಗೆ ಕರ್ದಂಗೆಲ್ಲ ಭಯ ಆಯ್ತೈತೆ. ಮಾಷಾಣಕ್ಕೆ ನಾವೇನು ಹೊಸ್ದಾಗಿ ಇವತ್ತು ಬಂದಿರೋದಲ್ಲ, ಅವಾಗ ಬರ್ತಾಯಿರ್ತೀನಿ. ಆದರೆ ಜೊತೆಲಿ ವಿಕಾಸ್ ಇದ್ದಾಗ ನಂಗೆ ಅಷ್ಟೊಂದು ಭಯ ಆಯ್ತಿರಲಿಲ್ಲ. ಒಬ್ಬೊಬ್ಬನೇ ಬಂದು ಹಿಂಗೆ ಕುತ್ಕೊಂಡು ತಿನ್ನುವಾಗ ಪುಕ ಅಂತೈತಿ. ಏನು ಮಾಡೋದು ಅಂತ ಗೊತ್ತೈತಲ್ಲ. ದೇವರೇ ಕಾಪಾಡಪ್ಪ. ಹಾಂ, ಮರದ ಕೆಳಗಡೆ ಬೇರೆ ಕುತ್ಕೊಬಿಡ್ತೀನಿ. ನಾನು ಗಾಬರಿಲಿ ಬೇಗ ತಿನ್ಕೊಬಿಡ್ತೀನಿ ಈಗ. ಆಗ ಏನಾರು ಬಂದ್ಬಿಟ್ರೆ ಅಲ್ಲೇ ಸುರ್ಕೊಬಿಟ್ರೆ ಗೈಸ್. ಊಟ ಎಲ್ಲ ಮಾಡ್ಬಿಟ್ಟು ಇವಾಗ ಒಂದು ರೌಂಡ್ ನೋಡ್ಕೊಬಂದೆ ನೋಡಿ. ಫುಲ್ ಪ್ಯಾಕ್ ಮಾಡ್ತಾಯಿದ್ದೀನಿ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಬನ್ನಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಫುಲ್ ಭಯ ಆಯ್ತೈತೆ ನನಗೆ. ಆ ಕಡೆ ಈ ಕಡೆ ಸೌಂಡ್ ಏನೇನೋ ಕೇಳಿಸ್ಕೊಳ್ಳಿ. ಇಲ್ಲ ಗೈಸ್ ಹೆದರ್ಕೋಬಾರ್ದು ಗೈಸ್. ಈಗ ಹೆದರ್ಕೊಬಿಟ್ರೆ ಸುಮ್ಮನೆ ಇದಾಗ್ಬಿಡುತ್ತೆ. ಇಷ್ಟೊತ್ತೆಲ್ಲ ಮಾಡಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಬನ್ನಿ ಸ್ವಲ್ಪ ಹೊತ್ತು ಹಂಗೆ ಮಲ್ಕೊಬಿಡೋಣ. ಈಗ ನಿದ್ದೆ ಬಂದುಬಿಟ್ರೆ ಕ್ಯಾಮ್ರಾ ಇಲ್ಲಿ ಇಕ್ತೀನಿ. ತಲೆಗೆ ಏನಿಲ್ಲ ಗೈಸ್. ಸ್ವಲ್ಪ ಇದನ್ನು ಹಾಕ್ಕೊಂಡು ಗೈಸ್ ಮಲ್ಕೊಳ್ಳೋಣ. ನನಗೆ ಯಾಕೋ ನಿದ್ದೆ ಬರೋ ಡೌಟ್ ಐತೆ. ಫುಲ್ಲು ಗಾಪ್ಕ ಅಲ್ಲಿಡಿ. ಹೊಯ್ ಫುಲ್ ಸೌಂಡ್ ಕೇಳಿಸ್ತೈತೆ ಗೈಸ್. ಸ್ವಲ್ಪ ಹೊತ್ತು ಹಂಗೆ ಕಣ್ಣು ಮುಚ್ಕೊಂಡು ಮಲ್ಕೋತೀನಿ. ಮನೆ ಗೈಸ್ ಮಲ್ಕೊಳ್ಳೋಣ. ಗೈಸ್ ಫುಲ್ಲು ನಿದ್ದೆ ಬತ್ತಲ್ಲ. ಏನೇನೋ ಸೌಂಡು ಕಿಚಿ ಪಿಚಿ ಅಂದ್ಕೊಂಡು ಅದು ಜೀರುಂಡೆ ಸೌಂಡ್ಗಳೆಲ್ಲ ಬರ್ತೈತೆ. ಫುಲ್ ಯಾಕೋ ನಿದ್ದೆ ಬತ್ತಲ್ಲ. ಯಾಕೋ ಭಯ ಆಯ್ತೈತೆ ಜಾಸ್ತಿ. ಸ್ವಲ್ಪ ದೇವ್ರದ್ದು ಸ್ವಲ್ಪ ಹಾಡಾಕ್ಬಿಟ್ಟು ಮಲ್ಕೊಳ್ಳೋಣ ಇರಿ ಗೈಸ್. ಫುಲ್ಲು ಇದೆಲ್ಲ ಸೌಂಡ್ ಕೇಳಿಸ್ಕೊಳ್ಳಿ. ಹಂಗೆ ಭಯ ಆಯ್ತೈತೆ ಫುಲ್ಲು ನನಗೆ. ಯಪ್ಪ ಸಾಂಗ್ ಹಾಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಗೈಸ್ ನಿದ್ದೆ ಇರಲಿ. ಯಾರೋ ಅಳೋ ಸೌಂಡ್ ಎಲ್ಲ ಕೇಳಿಸ್ತೈತೆ. ಹೇಯ್ ಯಾರೋ ಅಳ್ತವ್ರೆ ಗೈಸ್. ಈ ಚಿಕ್ಕದಾಗಿಲ್ಲ ಆಚೆ ಏನಾಗಿದೆ ನೋಡೋಣ. ಈಗ ಓಪನ್ ಆಗೋ ಯಾರೋ ಅಳ್ತವ್ರೆ ಗೈಸ್. ಯಪ್ಪ ಯಾರೋ ಅಳ್ತವ್ರೆ. ಜಾಕೆಟ್ ಹಾಕೊಬಿಟ್ಟು ಹೊಂಟೋಗೋಣ ಬನ್ನಿ ಗೈಸ್. ಸೀರಿಯಸ್ ಆಗಿ ಯಾರೋ ಅಳ್ತವ್ರೆ ಗೈಸ್. ಪ್ಲೀಸ್ ಯಾರೋ ಅಳ್ತವ್ರೆ ಗೈಸ್. ನಿಜವಾಗ್ಲೂ ಯಾರೋ ಅಳ್ತವ್ರೆ. ನಂಗೆ ನಿದ್ದೆ ಬಂದೈತೆ. ಓಡ್ಬಿಡ್ತೀನಿ ನಾನು ಬೆಳಗ್ಗೆ ಎದ್ದು ನೋಡ್ಕೊಬಿಡೋಣ ಆಯ್ತಲ್ಲ. ನಿಜವಾಗ್ಲೂ ಜಿಪ್ ಬೇರೆ ಹಾಕಿಲ್ಲ. ಇವನು ಟೆಂಟ್ ಬೇರೆ ಬಿಟ್ಬಿಟ್ಟು ಬಂದರೆ ಬೈತಾನೆ. ಆಗಿ ಇವ್ನು ನುಗ್ಗಿಗ್ಬಿಟ್ಟು ತಿರಿ ಗೈಸ್. ಜಿಪ್ ಹಾಕ್ಬಿಡೋಣ. ಜಿಪ್ ಹಾಕ್ಬಿಟ್ಟಿದ್ದೀನಿ. ಟೆಂಟ್ನೂ ಬಿಡ್ತಾ ಇದ್ದೀನಿ. ದೇವರಾಣೆ ಯಾರೋ ಅಳ್ತವ್ರೆ ಗೈಸ್. ಯಾರೋ ಅಳೋ ಸೌಂಡ್ ಎಲ್ಲ ಕೇಳಿಸ್ತೈತೆ ನೋಡಿ. ನಾನು ಓಡ್ತಾ ಇದ್ದೀನಿ. ನನ್ನ ಕೈಲಿ ಆಯ್ತಲ್ಲ. ಬೆಳಗ್ಗೆ ಬಂದು ನೋಡ್ಕೊಳ್ಳೋಣ. ಬಾಯ್ ಬೆಳಗ್ಗೆ ಬಂದು ನೋಡ್ಕೊಬಿಡೋಣ ಗೈಸ್. ಮಶಾಣದಿಂದ ಆಚೆ ಬಂದುಬಿಟ್ಟೆ. ನನ್ನ ಕೈಲಿ ಆಗಲಿಲ್ಲ. ಯಾರೋ ಅಳ್ತಾಯಿದ್ರು. ಟೆಂಟ್ನೂ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣ ಏನಾಗಿರುತ್ತೆ ಟೆಂಟು ಅಂತಂತ. ನಾಯಿಗೆ ಎಲ್ಲ ನೋಡಿ ಗೈಸ್ ಅಟ್ಯಾಕ್ ಮಾಡ್ತೈತೆ ಗೈಸ್. ರಾತ್ರಿ ಏನೇನೋ ನೋಡ್ಬಿಟ್ಟು ಎದ್ರುಕೊಂಡು ಓಡ್ಬಿಟ್ಟೆ. ಅದು ಇತ್ತಾ ಇಲ್ವಾ ಅಂತಲೇ ಗೊತ್ತಿಲ್ಲ. ನಾನೇ ಐತೆ ಅಂತ ಅನ್ಕೊಂಡು ಓಡ್ಬಿಟ್ಟಿದ್ದೀನಿ. ನಮ್ಮ ಟೆಂಟ್ ಏನಾರು ಐತಾ ಬನ್ನಿ, ಐತಾ ಇಲ್ವಾ ನೋಡೋಣ. ದೆವಾಗಿವೆ ಎತ್ಕೊಂಡೋಗ್ಬಿಟ್ಟೈತಾ. ರಾತ್ರಿ ಅಂತೂ ಗೈಸ್ ಫುಲ್ಲು ಭಯ ಆಗ್ಬಿಟ್ಟಿತ್ತು. ಬೆಳಗ್ಗೆ ಎದ್ದು ಬರ್ತಾಯಿದ್ದೀನಿ. ನೋಡಿ ನಮ್ಮ ಟೆಂಟ್ ಇಲ್ಲೇ ಐತೆ, ಎಲ್ಲೂ ಹೋಗಿಲ್ಲ. ಒಳಗಡೆ ಏನಾರು ಆಗಿಯೂ ಸೇರ್ಕೊಬಿಟ್ಟಿದೆ ಅದ.
ಓ ಇಲ್ಲ, ಇಲ್ಲೇ ಮಲಗಿದ್ದಿದ್ದು ನಾನು. ರಾತ್ರಿ ಅಂತೂ ಗೈಸ್ ಫುಲ್ಲು ಏನೇನೋ ನೋಡ್ಬಿಟ್ಟು ಎದುರ್ಕೊಬಿಟ್ಟು ಓಡ್ಬಿಟ್ಟಿದೆ. ಸದ್ಯ ನಮ್ಮ ಟೆಂಟು ದೆವ್ವ ಎತ್ಕೋಗಿಲ್ಲ. ಗೈಸ್ ತುಂಬ ಕಷ್ಟಪಟ್ಟು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗ ಲೈಫ್ ಆಚೆಗ ಹಾಕೋಳೆ ವೈಫ್